ಬೆಂಗಳೂರು ಜನರಿಗೆ ಶಾಕ್. ಮನೆ ಮುಂದೆ ಕಾರು ನಿಲ್ಲಿಸಿದ್ರು ಪಾರ್ಕಿಂಗ್ಗೆ ಶುಲ್ಕ. ಬೆಂಗಳೂರಿನ ಮಂದಿ ಇನ್ಮುಂದೆ ಮನೆ ಮುಂದೆ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸುವಾಗ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದ್ರೆ ಮನೆ ಮುಂದೆ ರಸ್ತೆ ಮೇಲೆ ವಾಹನ ನಿಲ್ಲಿಸಿದ್ರೂ ಪಾರ್ಕಿಂಗ್ ಶುಲ್ಕ ಹಾಕೋಕೆ JBA ಮುಂದಾಗಿದೆ. ನಗರದ ಪಾರ್ಕಿಂಗ್ ಸಮಸ್ಯೆ ಕಡಿಮೆ ಮಾಡೋ ಉದ್ದೇಶದಿಂದ ಹೊಸ ಪಾರ್ಕಿಂಗ್ ನೀತಿಯ ಕರಡು ಸಿದ್ಧಪಡಿಸಲಾಗಿದೆ. ಈ ಕರಡು ಪ್ರಕಾರ ಮನೆ ಮುಂದೆ ರಸ್ತೆ ಮೇಲೆ ಕಾರು ನಿಲ್ಲಿಸುವ ವಾಹನ ಮಾಲೀಕರಿಗೆ ವರ್ಷಕ್ಕೆ ಕನಿಷ್ಠ 15,000ದಿಂದ ಗರಿಷ್ಠ 25,000 ರೂಪಾಯಿಗಳ ತನಕ ಶುಲ್ಕ ಹಾಕೋ ಪ್ರಸ್ತಾವನೆ ನಡೀತಾ ಇದೆ. ಇದಕ್ಕಾಗಿ ವಾಹನ ಮಾಲೀಕರಿಗೆ 1 ವರ್ಷದ ಅವಧಿಗೆ ಪಾರ್ಕಿಂಗ್ ಪಾಸ್ ನೀಡೋ ಬಗ್ಗೆಯೂ ಚಿಂತನೆ ನಡೆಸಲಾಗಿದೆ ಅಂತೆ. ರಸ್ತೆಗಳನ್ನು ABC ವರ್ಗಕ್ಕೆ ವಿಂಗಡಣೆ ಮಾಡಲಾಗಿದೆ. ಬೆಂಗಳೂರಿನ ರಸ್ತೆಗಳನ್ನು ABC ವರ್ಗ ಅಂತ ವಿಂಗಡಿಸಿ ರಸ್ತೆಯ ಮೇಲಿನ ಪಾರ್ಕಿಂಗ್ ಹಾಗೂ ರಸ್ತೆಯಿಂದ ಹೊರಗಿನ ಪಾರ್ಕಿಂಗ್ಗೂ ಪ್ರತ್ಯೇಕ ಶುಲ್ಕ ನಿಗದಿ ಮಾಡೋಕೆ ಉದ್ದೇಶಿಸಲಾಗಿದೆ ಅಂತೆ. ರಸ್ತೆಯ ವರ್ಗಕ್ಕೆ ಅನುಗುಣವಾಗಿ ದ್ವಿಚಕ್ರ ವಾಹನ ಹಾಗೂ ಕಾರುಗಳಿಗೆ ಗಂಟೆಯ ಲೆಕ್ಕದಲ್ಲಿ ಪಾರ್ಕಿಂಗ್ ಶುಲ್ಕ ಇರಲಿದೆ. ಆಫ್ ಸ್ಟ್ರೀಟ್ ಪಾರ್ಕಿಂಗು ಶುಲ್ಕ ನಿಗದಿ ಮಾಡುವ ಪ್ರಸ್ತಾವನೆ ನಡೀತಾ ಇದೆ. ಮೆಟ್ರೋ ಬಸ್ ನಿಲ್ದಾಣದ ಹತ್ತಿರ ಪಾರ್ಕಿಂಗ್ ಶುಲ್ಕ ಇಲ್ಲ. ಮೆಟ್ರೋ ನಿಲ್ದಾಣ, ಬಸ್ ನಿಲ್ದಾಣಗಳ ಸುತ್ತಮುತ್ತಲೂ ಹಾಗೂ ಪ್ರಮುಖ ಆರ್ಟಿರಿಯಲ್ ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ನಿರ್ಬಂಧ ಹಾಕೋಕೆ ತೀರ್ಮಾನ ನಡೆಸಲಾಗಿದೆ. ಅಷ್ಟೇ ಅಲ್ಲ, ಸಿಗ್ನಲ್ನಿಂದ 50 ಮೀಟರ್ ಒಳಗಡೆ ಹಾಗೂ ಉಪ ಮುಖ್ಯ ರಸ್ತೆಗಳಲ್ಲಿ 25 ಮೀಟರ್ ವ್ಯಾಪ್ತಿಯಲ್ಲಿ ವಾಹನ ನಿಲ್ಲಿಸೋಕೆ ಅವಕಾಶ ಇರಲ್ಲ. ಆದರೆ ಗಮನದಲ್ಲಿಟ್ಕೊಳ್ಳಬೇಕಾಗದ್ದು ಮುಖ್ಯ ವಿಚಾರ ಏನಂದ್ರೆ, ಇದು ಸದ್ಯಕ್ಕೆ ಕರಡು ಪ್ರಸ್ತಾವನೆ ಮಾತ್ರ. ಸಾರ್ವಜನಿಕರು ತಮ್ಮ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸಲ್ಲಿಸಿದ ನಂತರ ಅಂತಿಮ ತೀರ್ಮಾನದ ನೀತಿ ಜಾರಿಗೆ ಬರಲಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಮನೆ ಮುಂದೆ ರಸ್ತೆ ಮೇಲೆ ಕಾರು ನಿಲ್ಲಿಸೋ ಮಂದಿಗೆ ಮುಂದೆ ಪಾರ್ಕಿಂಗ್ ಶುಲ್ಕದ ಬಿಸಿ ತಟ್ಟುತ್ತಾ ಅನ್ನೋದು ಈಗ ಕುತೂಹಲ ಮೂಡಿಸಿದೆ.